ಎಲ್ಲ ರಾಶಿಗಳ ಶನಿದೋಷ ಪರಿಹಾರಾರ್ಥವಾಗಿ ಬರುವ ಮಾರ್ಚ್ 29ನೇ ತಾರೀಕು ಶನಿ ಶಾಂತಿ ಹೋಮ ಲೋಕ ಕಲ್ಯಾಣಾರ್ಥವಾಗಿ ಪರಿವಾರ ಲಕ್ಷ್ಮೀ ನರಸಿಂಹ ಮುಖ್ಯ ಪ್ರಾಣ ಸುಬ್ರಹ್ಮಣ್ಯ ಹಾಗೂ ಶನಿದೇವರ ಸನ್ನಿಧಾನದಲ್ಲಿ ನಡೀತಾ ಇದೆ. ಅವತ್ತಿನ ದಿವಸ 12 ರಾಶಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಶನಿದೋಷಗಳ ಪರಿಹಾರವನ್ನ ಅವತ್ತಿನ ದಿವಸ ಮಾಡಲಾಗ್ತದೆ. ತಪ್ಪದೆ ಎಲ್ಲರೂ ಕೂಡ ಬರುವ ಮಾರ್ಚ್ 29ನೇ ತಾರೀಕು ಬಹಳ ವಿಶೇಷ ಶನಿವಾರದ ದಿವಸ ಶನಿದೇವರ ಒಂದು ಬದಲಾವಣೆಯನ್ನ ನಾವು ನೋಡ್ತಾ ಇದ್ದೇವೆ. ಸೊ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ತಾವು ಪಾಲ್ಗೊಳ್ಳಿಕ್ಕೆ ಇಲ್ಲಿರುವಂತಹ ನಂಬರ್ಗೆ ಕರೆ ಮಾಡಿ. 2.5 ವರ್ಷಕ್ಕೆ ಒಮ್ಮೆ ಆಗುವಂತಹ ಈ ಶನಿದೇವರ ಸಾಡೆಸಾತಿಯ ಬದಲಾವಣೆ ಬರುವ ಮಾರ್ಚ್ 29ನೇ ತಾರೀಕು ಆಗ್ತಾ ಇದೆ. ಶನಿ ಬದಲಾವಣೆ, ಹೌದು, ಶನಿಯ ಸಾಡೆಸಾತಿ ಬದಲಾವಣೆ ಆಗ್ತಾ ಇದೆ ಬರುವ ಮಾರ್ಚ್ 29ನೇ ತಾರೀಕಿಗೆ. ಯಾವ ರಾಶಿಯಿಂದ ಯಾವ ರಾಶಿಗೆ ಹೊರಟಾನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಮೀನರಾಶಿಯಲ್ಲಿ ಶನಿದೇವರ ಸಂಚಲನ ಹೊರಟಿದೆ. ಹಾಗಿದ್ರೆ ಯಾವ ರಾಶಿಗೆ ಸಾಡೆಸಾತಿ ಇರ್ತದೆ ಅಂತ ಅನ್ನೋದನ್ನ ನೋಡೋಣ. ಫಾಲ್ಗುಣ ಕೃಷ್ಣ ಅಮಾವಾಸ್ಯ ಶನಿವಾರ 29 ಮಾರ್ಚ್ 2025 ರಾತ್ರಿ 9:42ಕ್ಕೆ ಸರಿಯಾಗಿ ಶನಿದೇವರು ಮೀನರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಪುಣ್ಯಕಾಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಸಾಯಂಕಾಲ 6:48ರಿಂದ ಹಿಡಿದುಕೊಂಡು ರಾತ್ರಿ 12:36 ಇರ್ತದೆ. ಮೀನರಾಶಿಗೆ ಮೊದಲ ಶನಿ, ಕುಂಭರಾಶಿಗೆ 2ನೇ ಶನಿ ಆಗ್ತದೆ, ಮಕರ ರಾಶಿಗೆ 3ನೇ ಶನಿ, ಧನು ರಾಶಿಗೆ 4ನೇ ಶನಿ ಆಗ್ತದೆ, ವೃಶ್ಚಿಕ ರಾಶಿಗೆ 5ನೇ ಶನಿ ಆಗ್ತದೆ, ತುಲಾ ರಾಶಿಗೆ 6ನೇ ಶನಿ ಆಗ್ತದೆ, ಕನ್ಯಾ ರಾಶಿಗೆ 7ನೇ ಶನಿ ಆಗ್ತದೆ, ಸಿಂಹ ರಾಶಿಗೆ 8ನೇ ಶನಿ ಆಗ್ತದೆ, ಕರ್ಕ ರಾಶಿಗೆ 9ನೇ ಶನಿ ಆಗ್ತದೆ, ಮಿಥುನ ರಾಶಿಗೆ 10ನೇ ಶನಿ ಆಗ್ತದೆ, ವೃಷಭ ರಾಶಿಗೆ 11ನೇ ಶನಿ ಆಗ್ತಾನೆ, ಮೇಷರಾಶಿಗೆ 12ನೇಯವನಾಗಿರ್ತಾನೆ. ಮಕರ ರಾಶಿಯವರ ಸಾಡೆಸಾತಿ ಮುಗಿತಾ ಇದೆ. ಕುಂಭ, ಮೀನ ಮತ್ತು ಮೇಷರಾಶಿಗಳಿಗೆ ಸಾಡೆಸಾತಿ ಇರಲಿದೆ. ಮೇಷರಾಶಿಯವರಿಗೆ ಪ್ರಾರಂಭವಾಗ್ತಾ ಇದೆ. ಹಾಗಿದ್ರೆ ಯಾವ ರಾಶಿಗಳಿಗೆ ಯಾವ ಪಾದದಿಂದ ಪ್ರವೇಶ ಮಾಡಿ ಶನಿದೇವರು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ವೃಷಭ, ತುಲಾ ಮತ್ತು ಮೀನ ರಾಶಿಯವರಿಗೆ ಸುವರ್ಣ ಪಾದದಿಂದ ಅವನು ಪ್ರವೇಶವನ್ನ ಮಾಡಿ ಚಿಂತೆ ಅಂತನ್ನುವಂತಹ ಫಲವನ್ನ ಕೊಡ್ತಾ ಇದ್ದಾನೆ. ಕರ್ಕ, ವೃಶ್ಚಿಕ, ಕುಂಭ ಈ ರಾಶಿಗಳಿಗೆ ರೌಪ್ಯ ಪಾದದಿಂದ ಪ್ರವೇಶವನ್ನ ಮಾಡಿ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಮಿಥುನ, ಕನ್ಯಾ ಮತ್ತು ಮಕರ ಈ ರಾಶಿಗಳಿಗೆ ಪ್ರವೇಶವನ್ನ ಮಾಡಿ ತಾಮ್ರಪಾದದಿಂದ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಶ್ರೀ ಪ್ರಾಪ್ತಿ ಅಂತನ್ನುವಂತಹ ಫಲವನ್ನ ಕೊಡ್ತಾ ಇದ್ದಾನೆ. ಮೇಷ, ಸಿಂಹ ಮತ್ತು ಧನು ಈ ರಾಶಿಗಳಿಗೆ ಲೋಹಪಾದದಿಂದ ಪ್ರವೇಶವನ್ನ ಮಾಡಿ ಕಷ್ಟವನ್ನ ಕೊಡ್ತಾ ಇದ್ದಾನೆ. ಮತ್ತೆ ಪುನಃ 2/6/2027 ಶನಿಯು ಮೇಷರಾಶಿಯನ್ನ ಪ್ರವೇಶ ಮಾಡ್ತಾನೆ. ನಮಸ್ಕಾರ, ವಂದನೆಗಳು.